ನಮಸ್ಕಾರ, ಕನ್ನಡ ಒನ್ನಿಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗವರಪು. ಯುದ್ಧ ವಿರಾಮ ಘೋಷಣೆ ಆಗಿದೆ ಭಾರತ ಪಾಕಿಸ್ತಾನದ ಸಂಘರ್ಷದ ನಡುವೆ. ಆಪರೇಷನ್ ಸಿಂಧೂರ, ಅದರ ನಂತರ ನಡೆದಂತಹ ಘರ್ಷಣೆ, ಅದಕ್ಕೆ ಯುದ್ಧ ವಿರಾಮ ಆಗಿದೆ. ಇದೆಲ್ಲ ಓಕೆ. ಆದರೆ ಏಪ್ರಿಲ್ 22ನೇ ತಾರೀಕು 4-5 ಬಂದೂಕುದಾರಿಗಳು ಬಂದು ಪಹಲ್ಗಾಮ್ನಲ್ಲಿ 27 ಜನರನ್ನು ಪಾಯಿಂಟ್ ಬ್ಲ್ಯಾಂಕಲ್ಲಿ ಶೂಟ್ ಮಾಡಿ ಕೊಂದು ಹಾಕಿದ್ರಲ್ಲ, ಆ ಕೊಲೆಗಡಕರು ಎಲ್ಲಿ? ಈ ಪ್ರಶ್ನೆಗೆ ಈಗ ಮೋದಿ ಸರ್ಕಾರ ಉತ್ತರ ಕೊಡಬೇಕಾಗಿದೆ. ಅವರೆಲ್ಲಿ? ಪಾಕಿಸ್ತಾನದ ಮೇಲೆ ಸಿಂಧೂರ ಮಾಡಿದರೆ ಆಪರೇಷನ್ ಸಿಂಧೂರ, ಫೈನ್, ವೆಲ್ ಆ್ಯಂಡ್ ಫೈನ್, ಗುಡ್. ಆರ್ಮಿ ತನ್ನ ಕೆಪಾಸಿಟಿ ತೋರಿಸಿದೆ. ಪಾಕಿಸ್ತಾನಕ್ಕೆ ಯಾವ ರೀತಿ ಪೆಟ್ಟು ಕೊಡ್ಬೋದೋ ಅಷ್ಟು ಕೊಟ್ಟಿದೆ. ಪೂರ್ಣ ಪ್ರಮಾಣದ ಯುದ್ಧ ಅಲ್ಲದೆ ಹೋದರೂ ಸಹ ಒಂದು ಆಪರೇಷನಲ್ಲೇ ಪಾಕಿಸ್ತಾನ ನಡುಗಿ ಹೋಗುವ ಮಟ್ಟಕ್ಕೆ ಭಾರತದ ಆರ್ಮಿ ಅವರಿಗೆ ಪೆಟ್ಟು ಕೊಟ್ಟಿದೆ. ಆದರೆ ಈ 4-5 ಜನ ಬಂದೂಕುದಾರಿಗಳು ಅವತ್ತೇನು ಬಂದು ಅವತ್ತು ಕ್ರೌರ್ಯ ಮೆರೆದು ಹೋಗಿದ್ರಲ್ಲ, ಅವರನ್ನು ಯಾವಾಗ ಹಿಡಿತೀರಿ ಅಥವಾ ಕೊಲ್ತೀರಿ ಅಥವಾ ಇನ್ನೇನಾದರೂ ತಗೊಂಬಂದು ನೇಣಿಗಾಗ್ತೀರಿ? ಅದಕ್ಕೆ ಈಗ ಉತ್ತರ ಕೊಡಲೇಬೇಕಾಗತ್ತೆ. ಯಾಕೆ ಅಂದರೆ ಭಾರತದ ಇತಿಹಾಸದಲ್ಲಿ ಇಲ್ಲಿಯವರೆಗೆ ನಡೆದಿರುವ ಯಾವುದೇ ಭಯೋತ್ಪಾದಕ ಕೃತ್ಯ ಆಗಿರಲಿ, ಕೆಲವೇ ಗಂಟೆಗಳಲ್ಲಿ ಅಟ್ಲೀಸ್ಟ್ 1 or 2 ಡೇಸಲ್ಲಿ ಒಂದಷ್ಟು ಅರೆಸ್ಟ್ಗಳು ನಡೀತವೆ. ಒಂದಷ್ಟು ಅದಕ್ಕೆ ಆ ಉಗ್ರವಾದಿ ಚಟುವಟಿಕೆಗೆ ಅಥವಾ ಆ ದಾಳಿಗೆ ಸಂಬಂಧಪಟ್ಟಂತೆ ಅದರಲ್ಲಿ ಶಾಮೀಲಾಗಿರುವವರು, ಹೆಲ್ಪ್ ಮಾಡಿದವರು, ಅಥವಾ ಆ ಕಂಪ್ಲೀಟ್ A1 A2 ಅನ್ನುವಂಥ ರೀತಿಯ ಆರೋಪಿಗಳು, ಅವರನ್ನೇ ಹಿಡಿಯೋದು ಅಥವಾ ಅವರ ಚೆಹರೆಗಳನ್ನು, ಹೆಸರುಗಳನ್ನು, ಡೀಟೇಲ್ಗಳನ್ನು ಕಂಡು ಹಿಡಿಯೋದು, ಏನೋ ಒಂದು ನಡೆಯುತ್ತೆ. ಪಕ್ಕಾ ಇನ್ಫಾರ್ಮೇಷನ್ ಜನರ ಮುಂದೆ ಬಂದ್ಬಿಡುತ್ತೆ. ಇಂತಿಂಥವರು ಇಂತಿಂಥ ಜಾಗದಲ್ಲಿ ಕೂತ್ಕೊಂಡು ಪ್ಲ್ಯಾನ್ ಮಾಡಿದ್ರು, ಇಂತಿಂಥದ್ದನ್ನು ಮಾಡಿದ್ರು, ಇಂಥದ್ದಕ್ಕೆ ಇವರೇ ಹೊಣೆಗಾರರು ಅಂತ ಒಂದು ಪಟ್ಟಿಯಾದರೂ ಬರುತ್ತೆ. ಆ ನಂತರ ಅದರಲ್ಲಿ ಒಬ್ಬರು ಇಬ್ಬರು ಬಂಧನ ಆಗೋದು, ಎನ್ಕೌಂಟ್ರ್ಗಳಾಗೋದು, ಏನಾದರೂ ಒಂದು ನಡೆಯುತ್ತೆ. ಆದರೆ ಈ ಪಹಲ್ಗಾಮ್ ದಾಳಿಯಲ್ಲಿ ಪಾಲ್ಗೊಂಡಿದ್ದಂತಹ ರಾಕ್ಷಸರು, ಕೊಲೆಗಡುಕರು, ಪಾಕಿಸ್ತಾನದಿಂದ ಟ್ರೈನ್ ಆಗಿ ಬಂದಿದ್ದಂತಹ ಉಗ್ರವಾದಿಗಳು, ಅವರಲ್ಲಿ ಒಬ್ಬರೂ ಸಹ ಇಲ್ಲಿಯವರೆಗೆ ಕೈಗೆ ಸಿಕ್ಕಿಲ್ಲ. ಭಾರತದ ಗಡಿ ದಾಟಿ ವಾಪಸ್ ಅವರು POKಗೆ ಹೋಗಿದ್ದಾರೆ ಅಂದರೆ ಅದು ಸಾಧ್ಯತೆ ಇಲ್ಲ. ಇಲ್ಲ. ಯಾಕೆಂದರೆ ಸೇನೆ ಕಂಪ್ಲೀಟ್ ಬ್ಲ್ಯಾಕ್ಔಟ್ ಮಾಡಿಟ್ಟಿದೆ. ಅಲ್ಲಿ ಪೂರ್ತಿ ಬ್ಲಾಕ್ ಮಾಡಿಕೊಂಡು ಕೂತಿದೆ. ಯಾವ ಬಾರ್ಡ್ರಿಂದನೂ ಅವರು ಆಚೆ ಹೋಗೋಕ್ಕಾಗೋದಿಲ್ಲ. ಒಳಗಡೆನೇ ಇದ್ದಾರಾ? ಇದ್ದರೆ ಅವರನ್ನು ಯಾರು ನೋಡ್ಕೊಳ್ತಿದ್ದಾರೆ? ಯಾರ ಮನೆಯಲ್ಲಿದ್ದಾರೆ? ಅವರಿಗೆ ಲೋಕಲಲ್ಲಿ ಏನಾದರೂ ಸಪೋರ್ಟ್ ಸಿಗ್ತಾ ಇದ್ದರೆ ಅವರು ಯಾರು, ಎತ್ತ, ಏನಾಗ್ತಿದೆ? ಒಬ್ಬನ ಬಗ್ಗೆ ಮಾತ್ರ ಮಾಹಿತಿ ಬಂತು. ಅವನನ್ನು ಅರೆಸ್ಟ್ ಮಾಡಿದ್ರು. ಇಂಟ್ರಾಗೇಷನ್ಗೆ ಆತನನ್ನು ಕರ್ಕೊಂಡು ಬರಬೇಕಾದ್ರೆ ಅಥವಾ ಏನೋ ತೋರಿಸ್ತೀನಿ ಅಂತ ಕರ್ಕೊಂಬರ್ತಿದ್ದ, ಇದ್ದಕ್ಕಿದ್ದಂಗೆ ನದಿಗೆ ಹಾರಿ ಸತ್ತು ಹೋಗಿದ್ದಾನೆ ಒಬ್ಬ ಉಗ್ರವಾದಿಗಳ ಸಿಂಪತೈಸರ್, ಉಗ್ರವಾದಿಗಳಿಗೆ ನೆರವು ಕೊಟ್ಟವನು ಅನ್ನೋದು ಮಾಹಿತಿ ಬಿಟ್ಟರೆ ಬೇರೆ ಯಾವ ಮಾಹಿತಿನೂ ಇಲ್ಲಿವರೆಗೂ ಬಂದಿಲ್ಲ. ನಾನು ಹೇಳ್ತಾ ಇದ್ದೀನಲ್ಲ, ಯಾವುದೇ ಉಗ್ರವಾದಿ ದಾಳಿ ನಡೆದ ತಕ್ಷಣ 1 or 2 ಡೇಸಲ್ಲೇ ಒಂದಷ್ಟು ಹೆಸರುಗಳು ಬರ್ತವೆ, ಅರೆಸ್ಟ್ಗಳಾಗ್ತವೆ, ಏನೆಲ್ಲ ಆಗ್ತವೆ. ಪಹಲ್ಗಾಮ್ ದಾಳಿ ನಡೆದು 20 ದಿನ ಆಗ್ತಾ ಬಂತು. ಇಲ್ಲಿಯವರೆಗೆ ನೋ ಅರೆಸ್ಟ್, ನೋ ಕ್ಲಿಯರ್ ಪ್ಲ್ಯಾನಿಂಗ್, ಅಥವಾ ಏನು ಪ್ಲ್ಯಾನ್, ಯಾರು ಮಾಡಿದ್ರು, ಎಲ್ಲಿ ಮಾಡಿದ್ರು, ಏನು ನಡೀತು ಅನ್ನೋದ್ರ ಬಗ್ಗೆ ಜನರಿಗೆ ಮಾಹಿತಿ ಇಲ್ಲ. ಸೇನೆಗೆ ಸಿಕ್ಕಿದೆಯಾ, ಗುಪ್ತಚರ ಇಲಾಖೆಗೆ ಸಿಕ್ಕಿದೆಯಾ, ಸರ್ಕಾರಕ್ಕೆ ಸಿಕ್ಕಿದೆಯಾ, ಅದು ಗೊತ್ತಿಲ್ಲ. ಆದರೆ ಆಪರೇಷನ್ ಸಿಂಧೂರದ ಬಗ್ಗೆ ಮಾತ್ರ ನಾವು ಮಾತಾಡ್ತಿದ್ದೀವಿ. ಎಸ್, ಅದು ಎಫೆಕ್ಟಿವ್ ಆಗಿತ್ತು, ಪೆಟ್ಟು ಕೊಡ್ತು ಪಾಕಿಸ್ತಾನಕ್ಕೆ. ಆದರೆ ಅದೊಂದನ್ನು ಪಕ್ಕಕ್ಕೆ ಇಟ್ಕೊಂಡು ಇದನ್ನು ಮರೆಮಾಚೋದಕ್ಕಾಗೋದಿಲ್ಲ. ಪಹಲ್ಗಾಮ್ ದಾಳಿಯಲ್ಲಿ ಪಾಲ್ಗೊಂಡಂತಹ ಆ ಉಗ್ರವಾದಿಗಳು ಎಲ್ಲಿದ್ದಾರೆ? ಅವರನ್ನು ಅರೆಸ್ಟ್ ಮಾಡಬೇಕು, ಕೊಲ್ಲಬೇಕು, ಅಥವಾ ಎನ್ಕೌಂಟರ್ ಮಾಡಬೇಕು, ಅಥವಾ ಕೋರ್ಟಿನ ಮುಂದೆ ನಿಲ್ಲಿಸಿ ನೇಣಿಗೆ ಹಾಕಿಸ್ಬೇಕು, ಏನೋ ಒಂದು ನಡಿಬೇಕು. ಆಗ ಮಾತ್ರ ಆಪರೇಷನ್ ಸಿಂಧೂರ ಪರಿಪೂರ್ಣ ಆಗುತ್ತೆ. ಇಲ್ಲದೆ ಹೋದರೆ ಈ ಆಪರೇಷನ್ ಸಿಂಧೂರದ ಅರ್ಥ ಬೇರೆ ರೀತಿಯೇ ಆಗಿಬಿಡುತ್ತೆ. ಅದು ಒಂದು ಎಫೆಕ್ಟಿವ್ ಆದ ಕಾರ್ಯಾಚರಣೆ ಬೇರೆ ರೀತಿ ಆಗಿದೆ. ಆದರೆ ಮುಖ್ಯವಾಗಿ ಯಾವ ಕಾರಣಕ್ಕೆ ನಡೆದಿತ್ತು, ಯಾವ ಹಂತಕರ ಕಾರಣಕ್ಕೆ ನಡೆದಿತ್ತು, ಆ ಹಂತಕರು ಸಿಗದೆ ಹೋದರೆ ಅಥವಾ ಅವರನ್ನು ಮುಗಿಸದೆ ಹೋದರೆ ಅದಕ್ಕೆ ಪರಿಪೂರ್ಣತೆ ಸಿಗಲ್ಲ. ಎಲ್ಲೋ ಒಂದು ಕಡೆ ಅಪೂರ್ಣವಾಗಿ ಉಳ್ಕೊಳ್ಳುತ್ತೆ. ಸೀಸ್ಫೈರ್ ಬೇರೆ ಈಗಾಗಿದೆ. ಮುಂದಕ್ಕೆ ಏನು ಅನ್ನೋದ್ರ ಬಗ್ಗೆಯೂ ಸಹ ಸರ್ಕಾರ ಜನರಿಗೆ ಸ್ಪಷ್ಟವಾಗಿ ತಿಳಿಸ್ಬೇಕು.
ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಆ ಕೊಲೆಗಡುಕರು ಪಹಲ್ಗಾಮ್ನಲ್ಲಿ ಬಂದೂಕು ಹಿಡ್ಕೊಂಡು ಬಂದಂತಹ ಆ ರಾಕ್ಷಸರು ಎಲ್ಲಿದ್ದಾರೆ, ಅವರಿಗನ್ನ ಯಾವಾಗ ಹಿಡಿತೀರಿ ಅಥವಾ ಕೊಲ್ತೀರಿ ಅಥವಾ ಎನ್ಕೌಂಟರ್ ಮಾಡ್ತೀರಿ ಅಥವಾ ನೇಣಿಗಾಗ್ತೀರಿ, ಇದಕ್ಕೆ ಸರ್ಕಾರ ಇಡೀ ದೇಶಕ್ಕೆ ಉತ್ತರ ಕೊಡಬೇಕು ಅಷ್ಟೇ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.